ಮೇಡಮ್, ನಮ್ಮ ಕೆಲಸದ ಬಗ್ಗೆ ಅನುಮಾನ ಪಟ್ಟಿದ್ರಲ್ಲ ನೋಡಿ, ಎಲ್ಲ ನಮ್ಮ ಖಾತೆ ಹೆಂಗ್ ಬಿದ್ದಿದ್ದಾರೆ ಅಂತ. ಸೂಪರ್ ಸೂಪರ್. ಫಸ್ಟು ಎಲ್ಲರನ್ನೂ ಮುಗಿಸ್ಬಿಡಿ. ಮೊದಲು ಅವಳಿದಾಳಲ್ಲ, ಅವಳ ಸ್ನೇಹನ ಮೊದಲು ಮುಗಿಸ್. ಇವಳನ್ನ ಅವಳೆ ಸರಿ ಮೇಡಮ್. ನೋಡಿ ಮೇಡಮ್, ಇವಳನ್ನ ಸಾಯಿಸೋದನ್ನ ನೋಡಿ ಖುಷಿ ಪಡಿ. ಹಲೋ ಹಲೋ. ಕತೆ ಮುಗಿಸಿ ಹೋಗಿ. ಹಲೋ, ಏನಾಯ್ತು? ಯಾರು ಬಂದ್ರು? ಮಿಸಸ್ ಪುಟ್ಟಕ್ಕ ಅವರೇ, ಈ ಮನೆಗೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ನೀವೇನು ಅಪ್ಡೇಟೇ ಮಾಡ್ತಿಲ್ವಲ್ಲ? ಅಂದರೆ ಚೌಡವ್ವಾಜಿ ಬಂದಿದ್ರಲ್ಲ, ಏನು ವಿಷಯ ಅಂತ ಕೇಳಿದೆ. ನಿನಗೆ ಯಾರು ಈ ವಿಷಯ ಹೇಳಿದವರು? ಮನೆಗೆ ಚಿಕ್ಕ ಮಗಳು ಅಂತ ನನಗೇನು ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ಯಾವ? ನನಗೂ ಎಲ್ಲ ಗೊತ್ತಾಗುತ್ತೆ. ಯಾಕೆ ಬಂದಿದ್ರು ಹೇಳವ್ವ? ಮನ್ಲಾಗೋದೆಲ್ಲ ಗೊತ್ತಾಯ್ತದೆ ಅಂದೆ, ಇದನ್ನು ಹಂಗೆ ಗೊತ್ತು ಮಾಡ್ಕೆ. ಏನೋ ಸ್ವಲ್ಪ ಬಿಲ್ಡಪ್ ತೊಗೊಂಡಪ್ಪ, ಅದಕ್ಕೆ ಇಷ್ಟೊಂದು ಸೀರಿಯಸ್ ಆಗಿಬಿಡೋದಾ? ಸುಮ್ಮನೆ ಮಾತಾಡ್ಸ್ಕೊಂಡು ಹೋಗಕ್ಕೆ ಬಂದಿದ್ರು ಅಷ್ಟೇನಾ? ಅಷ್ಟೆ. ಅಲ್ಲ, ಅವ್ರು ಸುಮ್ಮನೆ ಬಂದು ಮಾತಾಡ್ಸ್ಕೊಂಡು ಹೋಗಿರೋದಕ್ಕೆ ನೀನು ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ? ಏನೋ ವಿಷಯ ಇಟ್ಕೊಂಡೆ ಅಜ್ಜಿ ಬಂದಿರ್ತಾರೆ. ಏನವ್ವ ಹೇಳು. ಈಗ ಹೇಳಿದ್ರೆ ನಿನಗೆ ಇದು ಅರ್ಥ ಆಗೋಕ್ಕಿಲ್ಲ. ಅವ್ವ, ಫಿಸಿಕ್ಸಲ್ಲಿರೋ ಕ್ವಾಂಟಮ್ ಥಿಯರಿಗಿಂತ ಏನು ಕಷ್ಟ ಇರಲ್ಲ ಬಿಡು. ಹೇಳು, ನಾನು ಅರ್ಥ ಮಾಡ್ಕೋತೇನೆ. ಸರಿ, ಮರದಾಗ ಮರ ಹುಟ್ಟಿ ಮರಚಕ್ರ ಕಾಯಾಗಿ ತಿನ್ನಕ್ಕೆ ಬಾರದೇ ಇರೋ ಹಣ್ಣು ಬುಲ್ ರುಚಿ. ಹಣ್ಣು ತಿನ್ನಕ್ಕೆ ಸಿಗದೆ ಹೋದರೆ ಬುಲ್ ನರಕ. ಇದ್ರ ಮ್ಯಾಗ ನೀನೇ ಅರ್ಥ ಮಾಡ್ಕೆ. ಮರದಲ್ಲಿ ಮರ ಹುಟ್ಟಿ ಮರದಲ್ಲಿ ಹೇಗವ್ವ ಮರ ಹುಟ್ಟುತ್ತೆ? ಆಮೇಲೆ ಅದೇನಂದೆ? ಮರಚಕ್ರ. ಹಾಂ, ಮರಚಕ್ರನ ಮರದಲ್ಲಿ ಚಕ್ರ ಮಾಡ್ತಾರೆ, ಆದರೆ ಇಲ್ಲಿ ಮರನೇ ಚಕ್ರ ಆಗಿತ್ತಾ? ಅಯ್ಯೋ ಅವ್ವ, ಕ್ವಾಂಟಮ್ ಥಿಯರಿನೇ ಎಷ್ಟೋ ಕಷ್ಟಪಟ್ಟು ಅರ್ಥ ಮಾಡ್ಕೋಬೋದು. ಇದು ನನಗೇನು ಅರ್ಥನೇ ಆಗ್ತಿಲ್ಲ. ಅದಕ್ಕೆ ನಾನು ಹೇಳಿದ್ದು, ಕೆಲವು ವಿಷಯಗಳೆಲ್ಲ ಅರ್ಥ ಆಗೋ ಕಾಲಕ್ಕೆ ಅರ್ಥ ಆಗೋದು. ಏನ್ರಿ ಮಿಸ್ಟರ್ ಗೋಪಾಲ್, ನಮ್ಮವ್ವ ಮದುವೆ ಆಗೋಕ್ಕಿಂತ ಮುಂಚೆ ಹೀಗೆ ಮಾತಾಡ್ತಿದ್ಲೋ ಇಲ್ಲ ಮದುವೆ ಆದ್ಮೇಲೆ ಹೀಗೆ ಮಾತಾಡ್ತಿದ್ಲೋ, ಅಥವಾ ನಾವೆಲ್ಲರೂ ಹುಟ್ಟಿದ್ಮೇಲೆ ಹೀಗೆ ಮಾತಾಡೋಕ್ಕೆ ಶುರು ಮಾಡಿದ್ಲೋ? ಮದುವೆಗೆ ಮುಂಚೆ ಪುಟಮಿ ಹೆಂಗಿದ್ಲು ಅಂದರೆ ಮಾತೇ ಬರೆದಿರೋ ಮಲ್ಲಿಗೆ ಹೂವಿನ ಥರ ಇದ್ಲು. ನಾನು ಒಂದು ಮಾತಾಡಿದ್ರೆ 3 ನಿಮಿಷ ಆದಮೇಲೆ ಇನ್ನೊಂದು ಮಾತಾಡೋಳು. ಅಪ್ಪ, ನೀನು ಇಷ್ಟೊಂದು ಸಾಫ್ಟ್ ಆಗಿದ್ದ? ಅಲ್ಲ, ಹಾಗಿದ್ದವಳು ಹೇಗೆ ಇಷ್ಟೊಂದು ಚೇಂಜ್ ಆದೆ? ಅದಕ್ಕೆ ಕಾರಣ ನಾನೇ ಅಲ್ವ ಕುಸೆ. ಪ್ರತಿಯೊಬ್ಬ ಮನ್ಸಂಗೂ 2 ಮುಖ ಇರ್ತೈತಿ. ಮನಸ್ಸಿನಾಗ ಯಾವಾಗಲೂ ಇಸ ತುಂಬಿಕೊಂಡಿದ್ದು ನಾನು ಈಗ ಒಳ್ಳೆಯವನಾಗಿಲ್ವೇ? ಕೆಟ್ಟವನ ಥರ ನಡ್ಕೋತಾ ಇದ್ದವನು ಈಗ ಎಷ್ಟು ಬದಲಾಗಿದ್ದೀನಿ ನೋಡು. ಹಾಗೆ ಮೆತ್ಗಿತ್ ಪುಟ್ಟಮ್ಮಿ ಗಟ್ಕಿತಿ ಆಗ್ಬಿಟ್ಟು ಅವಳಿಗೆ. ಕರೆಕ್ಟ್, ನಮ್ಮ ಸ್ನೇಹಕ್ಕ ಎಷ್ಟು ಗಟ್ಟಿಗಿತ್ತಿ ಆಗಿದ್ಲು, ಆದರೆ ಇವಾಗ ಎಷ್ಟು ಸಾಫ್ಟ್ ಆಗಿದ್ದಾಳಲ್ಲ. ಅಷ್ಟೇ ಯಾಕೆ ನಿಮ್ಮ ಕಂಟಿ ಬಾವನ್ನೇ ತಗ ಹೆಂಗೆ ಗಡ್ಸಾಗಿದ್ರು ಈಗ ಎಷ್ಟು ಮೆತ್ತಗಿಲ್ವಾ? 100% ಕರೆಕ್ಟ್. ಅದೇ ನಮ್ಮ ಸಹನ ಅಕ್ಕ ಎಷ್ಟು ಪಾಪ ಅನ್ನೋ ಹಾಗಿದ್ಲು, ಹೋಗ್ತಾ ಹೋಗ್ತಾ ಎಷ್ಟು ಸ್ಟ್ರಾಂಗ್ ಆಗಿ ಹೋಗ್ಬಿಟ್ಲು. ಅದಕ್ಕೆ ಹೇಳೋದು, ಪ್ರತಿಯೊಬ್ಬ ಮನ್ಸಂಗೂ 2 ಮುಖ ಇರ್ತವೆ, ಸಮಯ ಬಂದಾಗೆ ಅದು ತಿಳಿಯೋದು ಅಂತ. ಊಟ ಮಾಡಿ.
ಇದೇನು ಇಷ್ಟೊಂದು ಹೊಟ್ಟೆ ನೋವಾಗ್ತಿದೆ? ಅಲ್ಲಿ ಏನಾಗ್ತಿದೆ, ಯಾರು ಬಂದ್ರು ನನಗೇನು ಗೊತ್ತಾಗ್ತಿಲ್ಲ. ಯಾರಾದ್ರೂ ಮಾತಾಡಿ. ಹಲೋ. ಹಲೋ. ನನ್ನ ಮಾತು ಕೇಳಿಸ್ತಿದ್ಯಾ? ಹಲೋ ಹಲೋ, ಯಾರಾದ್ರೂ ಮಾತಾಡಿ ಅಲ್ಲ. ಹಲೋ. ನಿಮ್ಮ ಕೆಲಸ ಆಯ್ತು. ನಿಮ್ಗೇನು ಸಿಗಬೇಕೋ ಅದು ನಿಮ್ಗೆ ಸಿಗುತ್ತೆ. ಕಳಿಸ್ಕೊಳ್ಳಿ. ಅಡಡಡಡಡ ಬಂಗಾರಿ, ನೀನು ಈ ಅವತಾರದಲ್ಲಿ ನಂಗೆ ಸಿಗ್ತೀಯ ಅಂತ ಅಂದ್ಕೊಂಡೇ ಇರಲಿಲ್ವಲ್ಲೇ. ಅವ್ವನ್ನ ನನ್ನಿಂದ ಯಾವಾಗಲೂ ದೂರ ಮಾಡ್ತಾ ಇದ್ದವಳು ನೀನು. ಆದ್ರೆ ಈಗ ನೋಡು, ಹೇಳನ್ನೆಲ್ಲ ಕಚ್ಕೊಂಡಿದ್ಯಾ. ನೀನೀಗೇ ನೆಲ ಕಚ್ಕೊಂಡಿರು, ನಾನು ನಿಂಗೆ ಅದೇನೇನಿದೆಯೋ ಅದನ್ನೆಲ್ಲ ದಕ್ಕಿಸ್ಕೊತೀನಿ. ನಾನು ಹೋದ್ಮೇಲೆ ಏನು ಮಾಡಬೇಕು ಅನ್ನೋದು ಗೊತ್ತಿದೆ ತಾನೆ?
ಅಯ್ಯೋ ಶ್ರೀ ಸ್ನೇಹ ಇದ್ರ ಬಾ ಸ್ನೇಹ ಗಂಟೆ ಶ್ರೀ ನಿಮ್ಗೇನು ಆಗಿಲ್ಲ ತಾನೆ? ಇಲ್ಲ ಮಿಸ್ಸು, ನಂಗೇನಾಗಿಲ್ಲ. ನಿಮಗೆ? ಸ್ನೇಹ ಮಗ ಯಾರು ಗಾಬರಿ ಆಗ್ಬಿಡಿ, ನೀವೆಲ್ಲ ಸೇಫ್ ಆಗಿದ್ದೀರಾ. ಆದರೆ ನೀವ್ಯಾರು? ಕಾರ್ ಜನ ನಿಮ್ಮ ಮೇಲೆ ದಾಳಿ ಮಾಡಿದ್ದು ಗೊತ್ತಾಯ್ತು. ನಾನು ಹೀಗೆ ಹೋಗ್ತಾ ಇದ್ದೆ, ನಮ್ಮ ಕೈಲಿ ಏನು ಸಹಾಯ ಆಗುತ್ತೋ ಅದು ಮಾಡೋಣ ಅಂತ ಬಂದೆ. ಒಳ್ಳೇದಾಯ್ತಪ್ಪ. ನಾನು ಬರೋಷ್ಟರಲ್ಲಿ ನೀವೆಲ್ಲ ಪ್ರಜ್ಞೆ ತಪ್ಪಿದ್ದಿದ್ರಿ. ಇಂಥ ಕಾಡಲ್ಲಿ ಬಂದು ನಮಗೆ ಸಹಾಯ ಮಾಡಿ ಕಾಪಾಡ್ದಿಯಲ್ಲ, ಸ್ಯಾನೆ ಉಪಕಾರ ಆಯಿತು ಕಣಪ್ಪ. ಆದರೆ ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು. ಹೌದಲ್ವೇ? ಹಾಕ್ಕೊಂಡಿರೋ ಹೊಡೆದೇ ನಮಗೆ ಐತೆ, ಮತ್ತೆ ಯಾಕೆ ಹಿಂಗೆಲ್ಲ ಮಾಡಿದ್ರು? ನಡೀರಿ ಶ್ರೀ, ಕಂಪ್ಲೇಂಟ್ ಕೊಡೋಣ. ಕಂಪ್ಲೇಂಟ್ ಕೊಡೋದೇನು ಬೇಡ ಅನ್ಸುತ್ತೆ. ಯಾಕೆ? ಇವ್ರು ಹೇಳೋದು ಸರಿಯಾಗಿ ಐತೆ. ದೇವ್ರ ದರ್ಶನಕ್ಕೆ ಬಂದಿದ್ದೀವಿ, ಈ ಹುಡುಗನೇ ದೇವ್ರ ರೂಪದಾಗ ಬಂದು ನಮ್ಮನ್ನೆಲ್ಲ ಕಾಪಾಡ್ದ ಅಂತ ಅನಿಸ್ತೈತೆ. ಮಗ ಅಂದರೆ ನಿನ್ನ ಥರ ಇರಬೇಕು. ಚೆನ್ನಾಗಿ ಅವ್ರಿಗೆ ಮಣ್ಣು ಮುಕ್ಕಿಸ್ತಾ ಇದ್ದೆ. ಮುಕ್ಸ್ ಸುಮ್ಕೆ ದೂರೆಲ್ಲ ಯಾಕೆ ಬಂಗಾರ, ನೀನೇನು ಹೇಳ್ತೀಯ? ನೀವು ಹೇಳೋದು ಸರಿಯಾಗಿ ಐತೆ. ಯಾರ ದರ್ಶನ ಮಾಡ್ಕೊಂಡು ಹೊಂಟು ಬಿಡುಮ್ಮ. ಅಮ್ಮ, ಇಲ್ಲೇ ಹತ್ರದಲ್ಲಿ ನಮ್ಮ ಮನೆ ಇದೆ, ಇವತ್ತು ತಂಗಿದ್ದು ನಾಳೆ ಬೆಳಿಗ್ಗೆ ಹೋಗಿರೋದು, ಬನ್ನಿ. ಅಯ್ಯಯ್ಯೋ ಬ್ಯಾಡಪ್ಪ, ನಿನ್ನಿಂದ ಈಗಾಗಲೇ ಸ್ಯಾನೆ ಉಪಕಾರ ಆಗೈತೆ. ನಾವು ಕೊನೆಗೂ ಆಯ್ತೀವಿ. ಸರಿ ಆಗಿದ್ರೆ ಬನ್ನಿ, ರೂಮ್ ತನಕ ನಾನೇ ಬಿಟ್ಬಿಡ್ತೀನಿ. ಅಯ್ಯೋ ನಿಮಗೆಲ್ಲ ತೊಂದರೆ ಯಾಕೆ? ಬೇಡ ಬಿಡಿ, ನಾವು ಹೋಯ್ತೀವಿ. ತೊಂದರೆ ಏನಿಲ್ಲ ಅಣ್ಣ, ಬನ್ನಿ. ನೀವೆಲ್ಲ ನಮ್ಮ ಊರಿಗೆ ಬಂದಮೇಲೆ ನಿಮ್ಮನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದೇ ಅಲ್ವಾ? ಬನ್ನಿ. ಅಂದಾಗೆ ನಿನ್ನ ಹೆಸರು ಏನಪ್ಪ? ಕಲಿ. ಹಾಂ, ಕಲಿ. ಹೆಸರು ಹೊಸ್ದಾಗಿದ್ರು ಸಂದಾಗೈತೆ ಕಣಪ್ಪ. ಥ್ಯಾಂಕ್ಸ್ ಅಮ್ಮ. ಬನ್ನಿ ಹೋಗುವ. ಆಗ್ತಿಲ್ಲವ್ವ. ರಾಧಾ ರಾಧಾ, ಇವಳೊಬ್ಳು ಇಂಥ ಟೈಮಲ್ಲೇ ಕೂಗ್ಬೇಕಾ? ಅತ್ತೆಗೀಗಾಗಲೇ ಇದೆಲ್ಲ ನಾನೇ ಮಾಡ್ತಿದ್ದು ಅಂತ ಗೊತ್ತಾಗಿರುತ್ತೆ. ಅತ್ತೆ ನನ್ನನ್ನು ಸುಮ್ಮನೆ ಬಿಡಲ್ಲ. ನಾನೇನಾದರೂ ಮಾಡಬೇಕು. ಏನು ಮಾಡಲಿ? ರಾಧಾ, ಅವ್ವ, ಅವ್ವ, ನಾನು ಹೇಳಿದ್ರೆ ನನಗೆ ಡೇಂಜರು. ಅಮ್ಮಂಗೆ ಈಗ ಫೋನ್ ಮಾಡೋದು ಬೇಡ. ಮೊದಲು ಇಲ್ಲಿಂದ ಹೊರಗಡೆ ಹೋಗಿ ಆಮೇಲೆ ಫೋನ್ ಮಾಡಿದ್ರೆ ಆಗುತ್ತೆ. ರಾಧಾ, ರಾಧಾ, ನಾನು ಜಾಸ್ತಿ ಹೊತ್ತಿರೋದು ಸೇಫ್ ಅಲ್ಲ. ಫಸ್ಟ್ ಇಲ್ಲಿಂದ ಎಸ್ಕೇಪ್ ಆಗ್ಬಿಡ್ಬೇಕು. ಅವ್ವ, ನಿನ್ನ ನೋಡಬೇಕು ಅನಿಸ್ತು, ಅದಕ್ಕೆ ಬಂದ್ಬಿಟ್ಟೆ. ಹಾನ ಊಟ ಮಾಡಬಿ.
ನಿತ್ಯನಾಗು ನಿನಗೆ ನಂದೇ ಚಿಂತೆ ಅಲ್ವೇನಪ್ಪ? ಸನಾ ಅಯ್ಯೋ ನನ್ನ ತಾಯಿ ನನ್ನವೇ ಬಂದ್ಬಿಟ್ಟೆನವೇ ಬಂದ್ಬಿಟ್ಟೆನವ್ವ ನಿಮ್ಮ ಹೂ ನೋಡಕ್ ಬಂದ್ಬಿಟ್ಟೆ ತಾಯಿ ಏನಲ್ಲವ ಅಂತೂ ನನ್ನ ನಂಬಿಕೆನ ಸುಳ್ಳು ಮಾಡದೆ ಬಂದ್ಬಿಟ್ಟಲ್ಲ. ಇನ್ನು ನನ್ನ ಬುಟ್ಟೆಲ್ಲೂ ಹೋಗೋಕ್ಕಿಲ್ಲ ಅಲ್ವೇ ಸಾನ? ನೀನಿಲ್ದೆ ನನ್ನ ಜೀವನ ಸಾನ ರೇಸ್ಗೆ ಬಂದ್ಬಿಟ್ಟಿತ್ತು ಕಣವಿ. ನೀನು ಬಂದಲ್ಲ ಎಲ್ಲ ಸರೋಯ್ತದೆ, ಎಲ್ಲ ಸರೋಯ್ತದೆ. ಏನವಿ ಯಾಕವಿ ಇಷ್ಟೊಂದು ಬಡವಾಗಿದ್ದಿ? ತಡಿ ಹೊಸಿ ತಡಿ, ಬಂದೆ ಬರ್ತೀನಿ, ಇಲ್ಲೇ ಇರು. ಹಾಂ ಬಂದೆ ಕಣವ, ಹಾಂ ಬರ್ತೀನಿ, ಇಲ್ಲೇ ಬಂದೆ, ಹಾಂ ಬರ್ತೀನಿ, ತಡಿ. ಅವ್ವ, ನಿನ್ನ ಜೊತೆ ಇರೋದನ್ನ ನಾನು ಕೇಳ್ಕೊಂಡು ಬಂದಿಲ್ಲ. ಈಗ ನಿನ್ನ ನೋಡಾಯ್ತಲ್ಲ, ನಾನಿನ್ ಬರ್ತೀನಿ. ಈಗಟ್ಟೆ ಹೋಗಕ್ಕಿಲ್ಲ ಅಂದೆ. ಹಾ ಕುತ್ಕೋ ಕುತ್ಕೋ ಕೂತ್ಕೊಳ್ಳಿ. ಹಾಂ ತಿನ್ನು. ಅವ್ವ ಸಾಕವ? ಇನ್ನೂ ಸಿಗ್ತೀನಿ. ಅವ್ವ ಸಾಕವ, ನಾನು ಹೋಗ್ಬೇಕು. ಇಲ್ಲ ಇಲ್ಲ, ನಾನು ನಿನ್ನ ಎಲ್ಲೂ ಬಿಡೋಕ್ಕಿಲ್ಲ. ಅವ್ವ ನನಗೆ ಗೊತ್ತಾಗೈತೆ, ನಾನು ಹೋಗ್ಬೇಕು. ನಾನು ನಿನ್ನೆಲ್ಲೂ ಹೋಗೋಕೆ ಬಿಡೋಕ್ಕಿಲ್ಲ, ನೀನು ಇಲ್ಲೇ ಇರಬೇಕು. ನಾನು ಹೋಗ್ಬೇಕವ್ವ, ಬಿಡು. ನೀನು ನನ್ನ ಜೊತೆಲೇ ಇರಬೇಕು. ಅವ್ವ ಅವ್ವ ಬಿಡವ್ವ, ಅವ್ವ ಬಿಡವ್ವ, ಅವ್ವ ಬಿಡವ್ವ. ಯಾಕಕ್ಕ, ಏನಾಯ್ತು? ಯಾಕ ಕೂತ್ಕೊಂಡೆ? ಬೇಕ ಅಕ್ಕ, ಅವ್ವ ಅಂತ ಕೂತ್ಕೊಂಡೆ, ಏನಾಯ್ತು? ಅದು ನಿಮ್ಮವ್ವ ನೆನಪಾಗ್ತಿದಾರಾ? ಮತ್ತೆ ನಂಗೆ ಯಾರು ಇಲ್ಲ ಅಂತ ಹೇಳ್ದೆ. ನಿಜ ಹೇಳಕ್ಕ, ನಿಮ್ಮಪ್ಪ ಅಮ್ಮ ಊರಲ್ಲಿರೋರೆಲ್ಲ ನೆನಪಾಗ್ತಿದಾರೆ ತಾನೆ?
ನೋವಾಗ್ತದೆ, ಹಾಸ್ಪಿಟಲ್ಗೆ ಹೋಗೋಣ ಬಾ. ಸರಿ ವಸು, ಕರ್ಕೊಂಡು ಹೋಗ್ತೀನಿ. ಬಾ, ಕೂತ್ಕೋ. ನಂಗೆ ಯಾಕೋ ಇಲ್ಲೇ ಡೆಲಿವರಿ ಆಗಂಗಿದೆ, ಬೇಗ ಕರ್ಕೊಂಡು ಹೋಗು ವಸು, ನಾನು ಇದೀನಲ್ಲ, ಎದುರ್ಕೋಬೇಡ. ಬಾ, ನಾನು ಕರ್ಕೊಂಡು ಹೋಗ್ತೀನಿ. ಸಮಾಧಾನ ಮಾಡ್ಕೊ ವಸು. ಬಾ, ನಾನು ಇದೀನಲ್ವಾ, ಬಾ, ಹೆದರ್ಕೋಬೇಡ. ಆಗ್ತಿಲ್ಲ. ವಸು, ನೀನ್ ಇಲ್ಲೇ ಕೂತಿರೋ, ನಾನು ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ನ ಕರ್ಕೊಂಡ್ ಬರ್ತೀನಿ. ನಾನು ಬರ್ತೀನಿ. ಬೇಡ ವಸು, ಆ ರೋಡ್ ಬೇರೆ ಚೆನ್ನಾಗಿಲ್ಲ. ಅಲ್ಲಿ ಹೋಗ್ತಾ ಆನ್ ದ ವೇ ನಿಂಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಬೇಡ ಬೇಡ, ನಾನೇ ಹೋಗಿ ಡಾಕ್ಟರ್ನ ಇಲ್ಲಿ ಕರ್ಕೊಂಡ್ ಬರ್ತೀನಿ. 5 ನಿಮಿಷ ವಸು, ಬಂದ್ಬಿಡ್ತೀನಿ.